ಹೋಗೋ ಮುಂದೆ ನಮಗೆ ಈ ಪಾಲ್ಕಿ ಸಿಕ್ತ ಸೀರಿಯಸ್ ಆಗಿ ಹೇಳ್ತೀನಿ. ಈ ಪಾಲ್ಕಿ ಈ ಪ್ಲೇಸಿಗೆ ನಾ ಇಲ್ಲಿ ಬಂದಿನಂದ್ರೆ ಒಂಥರ ಕನಸಾಗಿ ನೋಡ್ರಿ ಎಷ್ಟು ಮುಂದದೀನಿ ನೋಡ್ರಿ. ಆಲ್ಮೋಸ್ಟ್ ಗುಡಿ ಮುಂದದೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಜೋರ್ ಗಾಳಿ ಬಸ್ ಹೆವಿ ಮಳಿ. ನಿನ್ನೆ ನೋಡಿದ್ವಿ 4 ಗಂಟೆಗೆ ಮಳಿ ಆಗೈತಿಲ್ಲ. ಏನಿತ್ತ 5,000 ಟೇಸ್ಟ್ ಮಾಡ್ರಿ, ಚಲೋ ಐತಂದ್ರೆ ಎಲ್ಲ ತಗೊಂಡ. ನಿಮ್ಮನ್ನ ತಡೆದಿರುವವರು ಯಾರು? ಝೂಮ್ ಮಾಡಿ ತೋರ್ಸ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? 110 ರೂಪಾಯಿ ಒಂಥರ ರೋಲರ್ ಕೋಸ್ಟರ್ ಎಕ್ಸ್ಪೀರಿಯನ್ಸ್. 500 ರೂಪಾಯಿ ಕೊಟ್ಟು ಹೋದ್ರ कितने 1 घंटा लगेगा क्या? 1 30 मिनट्स हाँ 1.5 आवर। पूरी मंदिर कितना दूर लगेगा? 2 किलोमीटर चलते जा. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಥ್ಯಾಂಕ್ ಯು. 1.5 ತಾಸು. ಯಾಕಂದ್ರೆ ಇದ್ರದ್ದು ಸ್ಪೀಡ್ ಲಿಮಿಟ್ ಐತಿ. ಅದ್ರ ಸಂಬಂಧ 1 ತಾಸ್ದಾಗ ಹೋಗೋದಾರಿ, ಅರ್ಧ ತಾಸು ಎಕ್ಸ್ಟ್ರಾ ಹೋಗ್ತೈತಿ. ಅದ ಬೇರೆ ಬಸ್ಸಿಗೆ ಹೋದ್ರೆ ಅರ್ಧ ತಾಸು ಜಲ್ದಿ ಹೋಗ್ತಿದ್ವಿ. ಭುವನೇಶ್ವರ್ ಸಿಟಿ ಹಾರ್ ನೋಡಿ ಕರೆಕ್ಟ್ ಇಲ್ಲ ಇನ್ನೊಳ್ಳೆ ವ್ಯಾಪಾರ LED ಲೈಟ್ಸ್ ನೋಡ. ಇನ್ನೊಳ್ಳೆ ಇಂಥದೇ ಬರಾಕತ್ತಾವ ತಡಿ ಬರ್ತಾವ. ಜೊತೆನ ಕರ್ಕೊಂಡ್ ಹೆವಿ ಹವಾ ಇತ್ತು. ಎಸಿನ ಬ್ಯಾಡ ಇತ್ತು ನಮ್ಗ. ಜೋರ್ ಗಾಳಿ ಬಸ್ ದಬ್ಬ ಬಿದ್ದಿದ್ಲೆ ಪಾಚೆ ನೋಡ್ಕೊಂಡು ನೋಡಿ ಗಾಡಿ ಬ್ರಿಡ್ಜ್ ಮ್ಯಾಡ್ ಹೊಂಟಿವ್. ಇಲ್ಲಿಂದ್ರ ಪೂರಿ 52 ಕಿಲೋಮೀಟರ್ ಎಕ್ಸಾಕ್ಟ್ ಐತಿ. ನಾರ್ಕ್ 55 ಕಿಲೋಮೀಟರ್. ಇಲ್ಲಿಂದ್ರ 22 ಕಿಲೋಮೀಟರ್. ಮುಟ್ಟಿದ ಮೇಲೆ ಬೀಟ್ ಹಾಕ್ತೀನಿ. ಯಾಕಂದ್ರೆ ಇಲ್ಲಿ ಜಕ್ಕೊಂಡು ಹೋದ್ರೆ ಹಂಗ ಜಕ್ಕೊಂಡು ಹೋಗ್ತೈತಿ ವಿಡಿಯೋಸ್. ನಿಮಗೂ ಬೋರ್ ಹೊಡಿತೈತಿ. ಸೊ ಡೈರೆಕ್ಟ್ ಪುರಿದಾಗ ಸಿಗ್ತೀನಿ ನಿಮಗೆ. We were sparks on quiet streets, two hearts finding where to meet. But life pulled. ಬಸ್ ಸ್ಟ್ಯಾಂಡ್ ಮೇಲೆ ನಿಂತೀವಿ. ಕಂಗ್ರಾಚುಲೇಷನ್ ಬ್ರದರ್. ಆಟಾಡ್ಕೊಂಡೆ ನೋಡ್ರಿ. ಬರ್ರಿ ಒಂದ್ ಸೈಡ್ ಇಟ್ಬಿಡು. ಕ್ಯಾರಿ ಗೌತಮ್ ಅಂದರಾಗ ಬೇಡ. ಥ್ಯಾಂಕ್ ಯು. ಲವ್ ಯು ಬ್ರೋ. ಲವ್ ಯು. ಎಷ್ಟು ಮಾತಾಡಿದ್ವಿ? 20 ರೂಪಾಯಿ ಒಂದು ಮನುಷ್ಯಕ್ಕೆ. 2 ಆಟೋ ಬೇಕಲ್ಲ? ಆಟೋ ಬೇಕಾ? ಬರ್ತಾನ ನಾವೇ ಬೇಡ ಅನ್ನೋದು ಹೌದಿಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಈಗ? ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗಕ್ಕೆ ಒಳಗ. ಅಂದ್ರೆ ಅಲ್ಲಿ ಮಠ ಬಿಡಂಗಿಲ್ಲ ಆಟೋ? ಹೋಗಕ್ಕೆ ಅಲೌಡ್ ಇಲ್ಲ. ಲಾಸ್ಟ್ ಟೈಮ್ ಬಂದಿದ್ದ ಅಲ್ಲಿ ಹುಲ್ಲು ಮಾಡಿದ್ರು ಹೋಸರ ಬಂದ ನಮಗೆ. ಅದಕ್ಕೆ ಮತ್ತೆಲ್ಲ ಹುಡುಕಾಡ್ಕೊಂಡು ರೂಮ್ ಹುಡ್ಕಾಡ್ಕೊಂಡು ಹೋಗಿದ್ದೆ ನಾನು. ಆ ಬೀಚ್ ಕಡೆ ಕರ್ಕೊಂಡು ಕಮಿಷನ್ ಸಿಗ್ತೈತೆ ಅವ್ರಿಗೆ. ಅಲ್ಲೇ ತಗೊಂಡು ಹೋಗ್ತಾರೆ ನಮ್ಗೆ. ಬೀಚ್ ಸೈಡ್ ಇಲ್ಲಿ ಗುಡಿ ಬಾಜು 500 ರೂಪಾಯಿ 1000 ರೂಪಾಯಿ ಒಳಗೆ ರೂಮ್ ಸಿಗ್ತಾವ. ಗುಡಿ ಬಾಜು ಅದಾವ ರೂಮ್? ಗುಡಿ ಬಾಜು ಇಲ್ಲ ನಾನಲ್ಲ ಅವ ಹಂಗಂತಾರ ಅವ್ರಲ್ಲ ಎಲ್ಲ ತೋರಿಸ್ತಾನೆ. ಸೊ ಈ ವಿಡಿಯೋದಾಗ ನಮ್ ಗೈಡ್ ಯಾಕಂದ್ರೆ ಪ್ರೀವಿಯಸ್ ಆಗಿ ಬಂದ್ ಹೋಗ್ಯಾನ. ಫುಲ್ ಡೀಟೇಲ್ಸ್ ಇವನ್ ಕಡೆ ತಗೊಂತೀವಿ. ರೂಮ್ ಎಲ್ಲಿ ಮಾಡ್ತೀವಿ ಏನು ಎಲ್ಲ ಫೈನಲಿ ವಿ ಆರ್ ಇನ್ ಪೂರಿ ಜಗನ್ನಾಥ. ಈಗ ಹೊಂಟಿವಿ ಗುಡಿ ಕಡೆ. ನಾನು ವೀಕೆಂಡ್ ಬಂದಿದ್ದೆ. ಸಂಡೇ ಬಂದಿಲ್ಲ. ಸಂಡೇನೂ ಇದ್ದೆ. I've been going out of my way. ಇದೆಲ್ಲ ಸ್ಟಾಲ್ಸ್ ಅದಾವ. ಇದು ಮಾರ್ಕೆಟ್ ಏರಿಯಾ ಇದೆ. ಕ್ಲೀನ್ ಇಟ್ಟಾರ ಅದ್ರ. ಫುಲ್ ಸ್ವಚ್ಛ ಇದೆ. ಭಾಳ ಸ್ವಚ್ಛ. ಇದೇ ಧರ್ಮಸ್ಥಳಕ್ಕೆ ಹೋಗ ಊರ ಕ್ಲೀನ್ ಐತಿ. ಕುಕ್ಕೆಗೆ ಹೋಗ ಊರ ಕ್ಲೀನ್ ಐತಿ. ತಿರುಪತಿಗೆ ಹೋಗ ಅದು ಕ್ಲೀನ್ ಐತಿ. ಸೊ ಊರಿನ ಮೇಲೆ ಡಿಪೆಂಡ್. ಅಲ್ಲಿರೋ MLA MP ಗಳ ಮೇಲೆ ಡಿಪೆಂಡ್ ಊರು ಕ್ಲೀನಿಂಗ್. ಇಲ್ಲಿ ಮಾವಿನ ಹಣ್ಣು ಜಾಸ್ತಿ, ಸ್ವೀಟ್ ಜಾಸ್ತಿ. ಸ್ವೀಟ್ ಭಾಳ ಇದೆ. Pulled us apart, left me talking to the ಅಲ್ಲಿಂತ್ರ ನಮಗ 1 ಕಿಲೋಮೀಟರ್ ನಡ್ಕೊಂಡು ಹೋಗೈತಿ. ನೋಡ್ರಿ ಅಲ್ಲಿ ಕಾಣತ್ತಲ್ಲ ಅದ ಗುಡಿ. ಸೊ ಇಲ್ಲಿಂತ್ರ ನಡ್ಕೊಂಡು ಹೋಗಕ್ಕ ಮೆಡಿಕಲ್ದಾಗ ಒಂದಷ್ಟು ಐಶ್ವರ್ಯ ತಗೊಂಡ್ರಿ. ಇಲ್ಲಿಂತ್ರ ಹೋಗೋಣ. ಟ್ರಾಫಿಕ್ ಜಾಮ್ ಐತಿ. ಏನಲ್ಲೋದ ಪ್ರಶಾಂತ್ ಇವ್ರು ಹೋಗ್ಯಾರನ? ಗುಡಿ ಮುಂದೆ ಹೋಗಿ ನಿಮ್ಗೆ ಸಿಗ್ತೀವಿ ನೋಡ್ರಿ. ಇಲ್ಲಿ ಫುಲ್ ಮಳಿ. ಹೆವಿ ಮಳಿ ನೋಡ್ಕೊಂಡ್ ಬರ್ರಿ ಅಂತೀನ. ರೂಮ್ ಬುಕ್ ಮಾಡ್ಕೊಂಡ್ ಪ್ರೀವಿಯಸ್ ರೂಮ್ ಬುಕ್ ಮಾಡ್ಕೊರಿ. ಬಂದೆ ಹೆವಿ ಮಳಿ. ನಿನ್ನೆ ನೋಡಿದ್ವಿ 4 ಗಂಟೆಗೆ ಮಳಿ ಆಗೈತಿ ಇಲ್ಲಿ. ಇವತ್ತು ನೋಡಿದ್ರೆ ನೈಟ್ ಆಗ್ಬಿಟ್ಟೈತಿ. ಹೋತಪ್ಪ ನಮ್ಮ ಮಳಿ ಎಲ್ಲ ನಿಂತ ಮ್ಯಾಗ ನಮಗ್ ಸಿಕ್ಕಿದೆ. ಇಲ್ಲಿ ಹಿಂದೆ ಐತಿ ನೋಡ್ರಿ ಆ ಮಾನಸಿ ಲಾಡ್ಜ್. ಇಲ್ಲಿದ್ದು ಪ್ರೈಸ್ ಏನೈತ? 5,000. 5,000.
ಹೌದಲ್ಲ 5,000 ರೂಪಾಯಿ ಪರ್ ಡೇನು ಪರ್ ಡೇ 5,000 ಪರ್ ಡೇ 5,000 ಇದ್ದಿದ್ದು ಹೇಳ್ಬಿಡು ಹೇಳಿ 3,250 ಪರ್ ಡೇ 3,250 ರೂಪಾಯಿ ಐತಿ. ಅದು ಇವರೇ ಹುಡುಕಿದ್ದ ದಿನಕ್ಕದ 3,200 ಏಯ್ 2 ದಿನಕ್ಕೆ ಒಂದು ರೂಮಿಗೆಪ್ಪ. ಹೌದೌದು ಒಂದು ರೂಮಿಗೆ 2 ದಿವಸಕ್ಕೆ 3,250 ರೂಪಾಯಿ. ನಾವು ತೊಗೊಂಡಿದ್ದು 2 ರೂಮ್. ಒಂದು ರೂಮ್ನಾಗ 6 ಮಂದಿ ಇರ್ಬೋದು. ಅದನ್ನ ಆಮೇಲೆ ನಿಮಗೆ ರೂಮ್ ತೋರಿಸೋ ಮುಂದೆ ಎಲ್ಲ ಡೀಟೇಲ್ಸ್ ಆಗತ್ತೀನಿ. ಗುಡಿಯಿಂದ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋ 500 ಮೀಟರ್. ಬಟ್ ಇಲ್ಲಿ ನಿಂತ್ರ ಗುಡಿ ಕಾಣಿಸ್ತೈತಿ ನಮಗೆ. ಸೊ ಅಲ್ಲಿಂದ್ರ ಮಾಡಾಕತ್ತೀವಿ. ಇದು ಟೋಟಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಬಂದ್ರೆ ಈ ರೂಮ್ ಬುಕ್ ಮಾಡ್ಬೋದು. ಚಲೋ ಐತಿ. ಫ್ಯಾಮಿಲಿ ಬಂದ್ರೆ ಚಲೋ ಐತಿ. ಫ್ಯಾಮಿಲಿ ಬಂದು ಭಾರಿ ಐತಿ. ಚಲೋ ಐತಿ. ಯಾಕಂದ್ರೆ ಭಾಳ ಡಿಸ್ಟೆನ್ಸ್ ಎಲ್ಲ ಮಾರ್ಕೆಟ್ ಏರಿಯಾ ಐತಲ್ಲ. ಇದೇನ್ ಮ್ಯಾಲ ನೋಡಾಕತ್ತಿರಲ್ಲ, ಇದೊಂದು ರೂಮ್, ಇದ್ರ ಮೇಲಿಂದ ಒಂದು ರೂಮ್, 2 ರೂಮ್ ಅದಾವ. ಚಲೋ ಊಟ ಮಾಡ್ಬೇಕಂತ ಹೇಳಿ ಎಲ್ಲಿ ಹೊಂಟಿವಿ ಅಂದ್ರ ಎಲ್ಲಿ ನಾವು ಬಸ್ಸಿಂದ ಇಳಿದು ಅದೇ ಪ್ಲೇಸಿಗೆ ಹೊಂಟಿವಿ. ಯಾಕಂದ್ರೆ ಇವ ಏನಂತಂದ್ರ ಇಲ್ಲಿ ಉಳ್ಳಾಗಡ್ಡಿ ಲಸೂನ್ ಅಲ್ಲ, ಲಸೂನ್ ಹಾಕಿದ್ದ ಸಿಗಂಗಿಲ್ಲ ಅಂತ. ಸೊ ಅದ್ರ ಸಂಬಂಧ ಅಲ್ಲಿ ಹೊಂಟಿವಿ. ಯಾಕಂದ್ರೆ ಹೊಟ್ಟೆ ಅಂತೂ ಖರಾಬ್ ಹಸಿವಾಗೈತಿ. ಇದು ಎಲೆಕ್ಟ್ರಿಕ್ ಗಾಡಿ ಮತ್ತೆ ಹೊರಗೆ ಹಾಕಿ ಸಿಟಿ ಭಾರಿ ಐತಿ, ಮಜಾ ಬರುತ್ತೆ. ಬಂದ್ರೆ ಒಂದ್ ದಿನ ಕಷ್ಟ ಬರಾಕ್ ಹೋಗ್ಬೇಡ್ರಿ. ಬಂದ್ರೆ 2-3 ದಿವಸ ಬರ್ರಿ, ಎಂಜಾಯ್ ಮಾಡ್ಕೊಂತೀವ್ರಿ. ಇದು ಮೈಲೇಜ್ ಏನೈತಿ ಕೇಳ? 1 ಚಾರ್ಜ್ 120 ಬರ್ರಿ. ಲೇಬರ್ ಹಾಕೊಂಡು 1 2 3 4 5 ಜನ ಲೇಬರ್ ಸಿಟಿಗೆ ಹೋಗಲ್ಲ ಗಾಡಿ ಮತ್ತೆ ಇನ್ನೊಂದು ಅದಕ್ಕೆ ವೆಲ್ಡಿಂಗ್ ಮಾಡಿಸಿ ಇನ್ನೊಂದು ರೆಡಿ ಮಾಡ್ಬೋದು. ಎಷ್ಟು ಕೇಳಿ ರೊಕ್ಕ ಇದಕ್ಕ ನಿಮಗೆ ಅಲ್ಲಿ ಫುಡ್ ಸ್ಟಾಲ್ದಾಗ ಸಿಗ್ತೀನಿ. ಮತ್ತೆ ಪೈಸಾ ಇದೆ ಪೈಸಾ ಯಾ ಮಾರ ಕ್ಯಾಶಿಯರ್ ಎದ 5 ಲೋಕ ಸೌ ಟೇಸ್ಟ್ ಮಾಡ್ರಿ. ಚಲೋ ಐತಂದ್ರೆ ಎಲ್ಲ ತಗೊಂಡ. ನಿಮ್ಮನ್ನ ತಡೆದಿರುವವರು ಯಾರು? ಹಾ ಒಂದ್ ಸ್ವಲ್ಪ ಹಂಗ ಬಾಯ್ ಆಗ್ತಾನ ಅಲ್ಲಿ. ಟೇಸ್ಟ್ ಮಾಡ ಇಲ್ಲಿ ಸ್ವೀಟ್ ಐತಿ, ಖಾರ ಇಲ್ಲ, ನಡೀತೈತಿ. ಬೆಟರ್ ಚಲೋ ಐತಿ. ಅಲ್ಲೊಂದು ಕಡೆ ಹೋಗಿ ವೆಜ್ ಮಶ್ರೂಮ್ ಬಿರಿಯಾನಿ ಐತೆ ಅನ್ಕೊಂಡ್ವಿ. ಬಟ್ ಅದು ಮಶ್ರೂಮ್ ಪಕೋಡ ಅಷ್ಟೇ. ಬಟ್ ಪಕೋಡ ಚಲೋ ಇತ್ತು. ಏನು ವೆಜ್ ಬಿರಿಯಾನಿ ಕೊಟ್ರಲ್ಲ ಆ ಸ್ವೀಟ್ ಇತ್ತು, ತಿನ್ನಕ್ಕಾಗಿಲ್ಲದ. ಬಾಜಿನ ದೋಸೆ ತೊಗೊಂಡ್ವಿ. ಯಾವ್ದು ಪನ್ನೀರ್ ಮಶ್ರೂಮ್ ದೋಸೆ ಅಂತೇಳಿ ಕೊಟ್ಟ. ಪನ್ನೀರ್ ಮಶ್ರೂಮ್ ದೋಸಾನು ಚಲೋ ಇತ್ತು. ಖಾರ ಮಾಡ್ಕೊಡು ಅಂದ್ವಿ, ಚಲೋ ಮಾಡ್ಕೊಟ್ಟ. ರೀಲ್ ಬಂದು ನಿಮಗೆ ಇನ್ಸ್ಟಾಗ್ರಾಮ್ ನನ್ನ ಮಿಸ್ಟರ್ ಫುಡಿ ಹುಬ್ಳಿದಾಗ ಸಿಗುತ್ತೆ, ಅದ್ರಾಗ ನೋಡ್ರಿ. ಅಲ್ಲಿ ಒಂದು ವಿಸಿಟ್ ಮಾಡ್ಬೋದು. ಚಲೋ ಇತ್ತು ಅದೊಂದು. ಈಗ ಬೇರೆ ಸ್ಪಾಟಿಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಬೇಕ್ರಿಪ್ಪ. ಅರ್ಧಂಬರ್ಧ ಊಟ ಆಗೈತಿ. ಸೊ ಯಾವ್ದಾರು ಒಂದು ಚಲೋ ಹೋಟೆಲ್ ಸಿಕ್ತಂದ್ರೆ ಅದನ್ನು ಇನ್ಸ್ಟಾಗ್ರಾಮ್ದಾಗ ಆಗಿರ್ತೀನಿ, ಹೋಗಿ ಫಾಲೋ ಮಾಡಿ ಇಟ್ಕೊರಿ, ನಿಮ್ಗೆಲ್ಲ ಸಿಗ್ತಾವ. ಹೋಗೋನ್ ಬರ್ರಿ ಒಂದು ಚಲೋ ಹೋಟೆಲಿಗೆ. ಇನ್ನು ಹೆಂಗ್ ಚಲೋ ಐತಿಲ್ಲ ಕೇಳ ಜನ್ಮಕ್ಕೆ ಹೋಗೋ ಚೆನ್ನಾಗತ್ತ. ನಾ ಹಾಕೋನ ವರ್ಷ ಇಲ್ಲಿ ಸ್ವಲ್ಪ ಕ್ರೌಡ್ ಎಲ್ಲ ಚಲೋ ಐತಿ. ಟೇಸ್ಟು ಚಲೋ ಐತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿವಿ. ಯಾಕಂದ್ರೆ ಡಿಸಪಾಯಿಂಟ್ ಆಗೈತಿ. ಈಗ ಒಂದಿಷ್ಟು ಐಟಮ್ ಆರ್ಡರ್ ಮಾಡೀವಿ. ಇನ್ನು ತೋರಿಸಿ ಟೆನ್ಷನ್ ತಗೊಂಡ ನಾವು ಝೂಮ್ ಮಾಡಿ ತೋರ್ಸೋಣ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಆರ್ಡರ್ ಮಾಡಿದ್ದ ಮಶ್ರೂಮ್, ಗೋಬಿ ಮಂಚೂರಿ ಡ್ರೈ ಇಂಡಿಯನ್ ಅಂತ ಹೆವಿ ಕೊಟ್ಟಾರೆ. ಈ ಪ್ಲೇಟ್ ತುಂಬಿತ್ತು, ಟ್ರೈ ಮಾಡೋದು. ಬೈ ಈ ಗೀ ರೈಸ್ ಕ್ಯಾನ್ಸಲ್ ನಿಗತ್ತ. ಹಾಂ ಗೀ ರೈಸ್ ಹತ್ನಾಚ್ ಮಶ್ರೂಮ್ ಡ್ರೈ ಸಿಕ್ಕಿದ್ದು ಬೆಟರ್. ಸಂಬಂಧ ಈಗ ಅರ್ಧ ತಾಸು ವೇಟ್ ಮಾಡೀವಿ. ನೆಕ್ಸ್ಟ್ ಮಶ್ರೂಮ್ ತೊಗೊಂಡಿವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಐಟಮ್ಸ್ ಬರ್ತಾವೆ. ಏನೇನು ತೋರಿಸ್ತೀನಿ. ಇದ್ರದ್ದು ಫುಲ್ ರೀಲ್ ನಿಮಗೆ ನಾನು ಇನ್ಸ್ಟಾಗ್ರಾಮ್ದಾಗ ಸಿಗ್ತೈತೆ, ಅಲ್ಲಿ ಚೆಕ್ಔಟ್ ಮಾಡಿ. ರೊಟ್ಟಿ ಎಲ್ಲ ಬಂದೈತಿ, ಪನ್ನೀರ್ ಅದೆಲ್ಲ ಮಸ್ತ್ ಸಾಫ್ಟ್ ಐತಿ. ಪನ್ನೀರ್ ಅಂತ ಮಸ್ತ್ ಸಾಫ್ಟ್ ಐತಿ. ಬಾಯ್ ಚಲೋ ಐತೆ ನೋಡಿ ಎಲ್ಲ ಊಟ. ಸೊ ಎಲ್ಲ ಬ್ಯಾಟಿಂಗ್ ಮುಗಿಸಿ ಮತ್ತೆ ಸಿಗ್ತೀನಿ ನಮಗೆ. ಸೊ ನೆಕ್ಸ್ಟ್ ವೆಜ್ ಬಿರಿಯಾನಿ ಬಂದೈತಿ, ಇದನ್ನು ಟ್ರೈ ಮಾಡೋಣ. ಬೆಟರ್ ಬಿರಿಯಾನಿಗಿಂತಿದ್ದು ಬೆಟರ್. ಜೀರಾ ರೈಸ್ ಒಂದು ದರ್ಶಿವೆ, ಅದು ಹೆಂಗೈತೆ ಎಲ್ಲ ಕಡೆ ನಾರ್ಮಲ್, ಅದು ಫ್ಲೇವರ್ ಭಾಳ ಇಲ್ಲ. ಬಟ್ ವೆಜ್ ಬಿರಿಯಾನಿ ಮಸ್ತ್ ಐತಿ. ನಮ್ದು ಓವರ್ ಆಲ್ ಬಿಲ್ ಆಗಿರೋದು 2,440 ರೂಪಾಯಿ. ಹೊಟ್ಟೆ ಅಂತೂ ಫುಲ್ ಆಗೈತಿ. ನಿಮಗೆ ತೋರಿಸಿದ ಡಿಶ್ ಎಲ್ಲ ಇದು ಯಾವ್ದು ಹೋಟೆಲ್, ಪೂರಿ ಒಳಗೆ ಯಾವ್ದು ಹೋಟೆಲ್ ಅಂತೇಳಿ ನಾನು ಅದ್ರಾಗ ಚೆಕ್ ಮಾಡ್ಕೋರಿ. ನನಗಂತೂ ಊಟ ಚೊಕ್ಕ ಇಷ್ಟ ಆಗೈತಿ. ಯಾಕಂದ್ರೆ ಅಲ್ಲಿ ಟೇಸ್ಟ್ ಮಾಡಿದ್ವಿ, ಇಲ್ಲಿ ಬಂದ ಮ್ಯಾಗ ಆ ಟೇಸ್ಟ್ ಬಂತ. ಪೂರಿಗೆ ಬಂದಾಗ ಈ ಹೋಟೆಲಿಗೆ ಮಸ್ಟ್ ವಿಸಿಟ್ ಅಂತ ಇದ್ರಾಗ ಹೇಳ್ಬೇಕಂದ್ರೆ ಊಟ ಅಂತೂ ಬೆಂಕಿ ಐತೆ. ಎದಕ್ಕಂದ್ರೆ ನಾವು ಎಲ್ಲ ಅಡ್ಡಾಡಿ ನೋಡಿದ್ವಲ್ಲ, ಪರ್ಸ್ನಲಿ
ಒಂದು ಊಟ ಮಾಡ್ಬೇಕಂತಿದ್ರೆ ಹೋಟೆಲ್ಗೆ ಬರ್ರಿ. ಇದ್ರದ್ದು ಹೋಟೆಲ್ದ ಟೋಟಲ್ ಡೀಟೇಲ್ ನಿಮಗೆ ಅಡ್ರೆಸ್ ಪ್ರೂಫ್ ಎಲ್ಲ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ದಾಗ. ಈಗ ಇಲ್ಲಿಂದ ನೋಡ್ಬೋದು ನೀವು ಗುಡಿ ಕಾಣಿಸ್ತಿರ್ಬೇಕ. ದೂರ ಏನಿಲ್ಲ ಗುಡಿ ಅಂತ ಈ ಹೋಟೆಲ್ ಇರೋದ. ಈಗ ಗುಡಿ ಕಡೆ ಹೋಗಿ ಒಂದಿಷ್ಟು ವಿಡಿಯೋ ಮಾಡ್ಕೊಂಡ ರೂಮಿಗೆ ಹೋಗಿ. ಅದಕ್ಕೆ ನಮ್ಮ ಮಳಿ ಬರಕತ್ತೈತಿ, ಸ್ಟಾರ್ಟ್ ಆಗೈತಿ. ರೂಮಿಗೆ ಹೋಗಿ ಬೆಚ್ಚಿಗೆ ಹೊತ್ಕೊಂಡ ಮುಂಜಾನೆ ಎದ್ದು ಜಗನ್ನಾಥ ಪುರಿದ ದರ್ಶನಕ್ಕೆ ಹೋಗ್ತೀವಿ. ಸ್ಟೇ ಟ್ಯೂನ್ ಆಗಿರಿ. ಇಲ್ಲಿ ಮಟ್ಟ ಯಾರು ನೋಡಿದ್ರಿ ಫಸ್ಟ್ ಒಂದು ಲೈಕ್ ಕೊಡಿದ್ರಿ, ಹಂಗೆ ಮುಷ್ಟಪ್ಲೇನ್ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಇನ್ನಷ್ಟು ವಿಡಿಯೋಸ್ ಮಾಡೋದೈತಿ. ಸೀರೀಸಾಗಿ ಸಿಗೋನಲ್ಲ, ಇದು ಅಲ್ಲಿಗೆ ಹೋಗ್ಮ್ಯಾಗ ಎಂಡ್ ಆಗುತ್ತೆ. ಇಲ್ಲಿ ಮಟ್ಟ ನೋಡಿದವ್ರ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಟೇ ಟ್ಯೂನ್ ಆಗಿರಿ. ಗುಡಿ ಕಡೆ ಹೋಗಿ We were sparks on quiet streets. ಆಲ್ಮೋಸ್ಟ್ ಗುಡಿ ಮುಂದೆ ಬಂದ್ಬಿಟ್ಟಿವ್ರಿ. ಹೆಂಗ್ ಅನ್ಸಕತ್ತೈತೆ ಅಂದ್ರ ನನಗಿದ ಒಂಥರ ಕನಸಾದಂಗ ಆಗೈತಿ. ಈ ಪ್ಲೇಸಿಗೆ ನಾ ಇಲ್ಲಿ ಬಂದಿನಂದ್ರ ಒಂಥರ ಕನಸ. ಎದಕ್ಕಂದ್ರ ನಾ ಆಲ್ಮೋಸ್ಟ್ ಭಾಳ ವರ್ಷದಿಂದ ಪ್ಲ್ಯಾನ್ ಮಾಡಿದಂಥ ಪ್ಲೇಸ್ ಇದೆ. ಸೊ ಅದೇ ಹೇಳ್ತಾರಲ್ಲ, ಎಲ್ರಿಗೂ ಎಲ್ಲ ಟೈಮಿಗೂ ಹೋಗೋಕ್ಕಾಗಲ್ಲ ಒಂದಿಷ್ಟು ಗುಡಿ ಒಳಗೆ. ಬಟ್ ಈ ಗುಡಿಗೆ ಅವರಾಗಿ ಕರೆಸ್ಕೊಂಡ್ರೆ ಇಂಥ ಪವಿತ್ರವಾದ ಗುಡಿ ಇರ್ತಾವಲ್ಲ, ಅವರಾಗಿ ಕರೆಸ್ಕೊಂಡಾಗ ಅವ್ರ ದಾರಿ ಕೊಟ್ಟಾಗ ನಮಗೆ ಬರೋಕ್ಕಾಗೋದು. ನೋಡ್ರಿ ಎಷ್ಟು ಮುಂದದೀನಿ ನೋಡ್ರಿ, ಆಲ್ಮೋಸ್ಟ್ ಗುಡಿ ಮುಂದದೀನಿ. ಬಟ್ ನಮಗೆ ಲೇಟ್ ಆಗಿದ್ದಕ್ಕೆ ಇವತ್ತು ದರ್ಶನ ಮಾಡೋಕ್ಕಾಗೋದು ಗೊತ್ತಿಲ್ಲ. ಅದಕ್ಕಂದ್ರೆ 11 ಆಗೈತಿ. ಬಟ್ ರಾತ್ರಿ 1 ಮಟನೂ ದರ್ಶನ ಸಿಗುತ್ತೆ ಅಂತ ಹೇಳಿದ್ರಿ ಇಲ್ಲಿ. ಸೊ ಹೇಳ್ತೀನಲ್ಲ, ಎಲ್ಲರೂ ಕಷ್ಟ ಆಗಿದ್ದ ಕೈ ಕೊಡ್ತಾರಲ್ಲೋ ಗೊತ್ತಿಲ್ಲ. ಬಟ್ ದೇವ್ರು ಅವತ್ತಿದ್ರ ಜೊತೆಗಿರ್ತಾನೆ. ಇದೇನೈತಲ್ಲ ಬಂದಿದ್ದ ಒಂದು ಒಂದನೇ ಹೆಜ್ಜೆ ಏನೋ ಒಂದು ನಾವು ಮಾಡ್ಬೇಕಂತಿದ್ರೆ ಇದು ಬಂದು ನಮ್ಮ ಒಂದನೇ ಹೆಜ್ಜೆ. ಈಗ ನೋಡ್ಬೋದು ನೀವು, ಮೊದಲು ನಾನು ಕ್ರೌಡ್ ಇದ್ರು ಮೊಬೈಲ್ ತೆಗೆದು ಮಾತಾಡೋಕೆ ಇನ್ನು ಮುಂದೆ ಮಾಡ್ತಿದ್ದೆ. ಬಟ್ ಇವತ್ತಿಷ್ಟು ಜನ ಅದಾರ. ಸೊ ಮಾತಾಡಕತ್ತೀನಿ, ನೋಡ್ರಿ ಜನ ಎಷ್ಟು ಅದ. ಸೊ ಎಲ್ಲರೂ ನನ್ನನ್ನು ನೋಡಕತ್ತಾರ, ಏನು ಮಾಡತ್ತಾನ ಅಂತೇಳಿ. ಬಟ್ ಅವ್ರಿಗೂ ಗೊತ್ತೈತಿ, ಎಲ್ಲರೂ ವಿಡಿಯೋ ಮಾಡ್ಕೊಂಡು ಹೊಂಟ ನನಗೆ. ಸೊ ಇದಕ್ಕೆ ಮೈಕ್ ಕನೆಕ್ಟ್ ಮಾಡಿದ್ರೆ ಏನಾಗೋದು ಗೊತ್ತಿಲ್ಲ, ಸ್ಟ್ರಕ್ ಆಗಾಕತ್ತೈತಿ, ಕನೆಕ್ಟ್ ಆಗಾಕತ್ತಿಲ್ಲ. ಇದಕ್ಕಂದ್ರೆ ವಾಯ್ಸ್ ಕಟ್ ಆಗತೈತಿ. ಇದು ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡಿದ್ಮೇಲೆ ನೋಡಾಕತ್ತೀನಿ, ಎಲ್ಲಾನು ಕಟ್ ಆಗೈತಿ. ಸೊ ಈಗ ಮೈಕ್ ಇಲ್ಲ ಮಾಡಾಕತ್ತೀನಿ. ಈಗ ಮೇನ್ ದ್ವಾರದ ಕಡೆ ಬಂದೀವಿ ನೋಡ್ರಿ. ಇಲ್ಲಿಂತ್ರ ಪುರಿ ಜಗನ್ನಾಥ್ ಕಂಡ್ರೆ ಭಾಳ ಖುಷಿ ಆಗುತ್ತೆ. ನಾನು ಆಲ್ಮೋಸ್ಟ್ ವಿಡಿಯೋಸ್ ನೋಡಿನಿ, ದೇವ್ರು ಕಾಣಿಸ್ತಾರ. ನಾ ಮೊಬೈಲ್ನಾಗ ನೋಡಿದ್ರೆ ಇಲ್ಲಿ ನೋಡಾಕತ್ತೀವಿ ಅಷ್ಟೇ. ಇದ ಏನ್ ಎಂಟ್ರೆನ್ಸ್, ಇಲ್ಲಿ ಧ್ವಜ ಹಾರಾಕತೈತಿ ನೋಡ್ಬೋದು ನೀವು. ಸೊ ಆ ಧ್ವಜನ ನಾವು ನಾಳೆ ನೋಡ್ತೀವಿ. ಇದ್ರದ್ದು ವಿಡಿಯೋನು ನೆಕ್ಸ್ಟ್ ಸೀರೀಸ್ದಾಗ ಬರ್ತೈತಿ. ಇಲ್ಲಿ ಮಟ್ಟ ಯಾರು ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡ್ರಿ, ಹಂಗ ಮಿಸ್ಟರ್ ಫುಡಿನ ನಂಗೆ ಫಾಲೋ ಮಾಡ್ಕೋರಿ. ಇಲ್ಲಿಂದ ಏನದ ಇಲ್ಲೈತ್ ನೋಡ್ರಿ ಈ ಹೋಟೆಲ್. ನಾವು ಟ್ರೈ ಮಾಡಿದ್ವಿ, ನೋಡ್ಕೋರಿ. ಬಂದ್ರ ಹೋಟೆಲ್ ನ ಆನ್ಲೈನ್ದಾಗ ಬುಕ್ ಮಾಡಕ್ ಆಗುತ್ತೆ, ನೋಡ್ಕೋರಿ. ಯಾಕಂದ್ರ ಈ ಇದ್ರ ಮುಂದ ಈ ಗುಡಿ ಇರೋದು. ಮುಂಜಾನೆ ಎದ್ದು ಕೂಡಲೇ ನಿಮಗ ಈ ಗೋಪುರದ ದರ್ಶನ ಆಗುತ್ತೆ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಈಗ ಬಂದಿದ್ವಿ ಇವತ್ತ. ರೂಮ್ ಫುಲ್ ಮಾಡೀನಿ, ಎಷ್ಟು ಕಾಣಿಸ್ತೈತಿ ನೋಡ್ರಿ. ಇಷ್ಟೇ ದೂರ ಬಂದಿದ್ದಕ್ಕೆ ದರ್ಶನ ಅಂದ್ರು ಚಲೋ ಆಗ್ಬೇಕು, ಚಲೋ ಆಗುತ್ತೆ. ಎದಕ್ಕಂದ್ರೆ ಅವ್ರು ಕರೆಸ್ಕೊಂಡಾರ ಅನ್ಎಕ್ಸ್ಪೆಕ್ಟೆಡ್. ಎಲ್ಲ ಹೊರಗಿಂದ ದರ್ಶನ ಮಾಡ್ಕೊಂಡು ಹೊಂಟಿದ್ವಿ. ಹೋಗೋ ಮುಂದೆ ಪಾಲ್ಕಿನ ತೊಗೊಂಡ್ಬಂದ್ರ. ಸೊ ಹೇಳ್ತೀವಲ್ಲ, ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನಾವು ಮಾಡೀವಿ. ನಾ ಹೇಳಿದ್ದೆ ಅವಾಗ ಲಾಸ್ಟಿಗೆ ವಿಡಿಯೋ ಮಾಡಿ ಎಂಡ್ ಮಾಡಿದ್ದೆ. ಬಟ್ ಹೋಗೋ ಮುಂದೆ ನಮಗೆ ಈ ಪಾಲ್ಕಿ ಸಿಕ್ತ. ಸೀರಿಯಸ್ ಆಗಿ ಹೇಳ್ತೀನಿ, ಈ ಪಾಲ್ಕಿ ಎಲ್ಲ ಟೈಮ್ ತೆಗಿತಾರ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನಂತರೂ ಈ ಪಾಲ್ಕಿನ ಇವತ್ತು ನೋಡಾಕತ್ತೀನಿ. ನೀವು ನೋಡಿದ್ದೀರ ನೋಡ್ರಿ. ಸೊ ಇದೇನಾದ್ರೂ ದಿನ ಈ ಪಾಲ್ಕಿನ ತೊಗೊಂಬರ್ತಾರಂದ್ರೆ ತಿಳಿಸ್ರಿ ನನಗಂತೂ ಗೊತ್ತಿಲ್ಲ. ನಾನಂತೂ ಫಸ್ಟ್ ಟೈಮ್ ನೋಡಾತೀನಿ. ಸೊ ಒಳಗೊಂದು ಹೋಯ್ತು ವರ್ಷ ಹೋಗೋಣ. ಸೊ ಈ ವಿಡಿಯೋ ಅವಾಗ ಎಂಡ್ ಮಾಡಿದ್ದೆ ನಾನು. ಬಟ್ ಆ ಪಾಲ್ಕಿ ಬಂದಿದ್ದಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡೋದು ಬಂತ. ಸೊ ಎಷ್ಟು ಮಂದಿ ಬಂದು ಈ ಪಾಲ್ಕಿನ ನೋಡಿರಿ, ಇಲ್ಲ ಈ ಪಾಲ್ಕಿ ದಿನ ಎಬ್ಬಿಸ್ತಾರ ಅನ್ನೋದು ಕಮೆಂಟ್ ಹಾಕ್ರಿ. ಹೌದು ಬ್ರೋ, ಇದು ಪಾಲ್ಕಿ ದಿನ ಎಬ್ಬಿಸ್ತಾರ ಅಂತೇಳಿ. ಸೊ ನನಗೆ ಐಡಿಯಾ ಇಲ್ಲ. ಎಲ್ಲನೂ ಒಂದು ಹೊಸದಾಗೇ ಐತೆ ನನಗೆ. ಸೊ ಇದು ಹೊಸದಾಗಿ ಐತಿ, ಇನ್ನು ಮ್ಯಾಗ ಎಲ್ಲನೂ ಹೊಸದಾಗೇ ಇರ್ತೈತಿ. ಸೊ ನೋಡಾಕತ್ತಿರೋರು ಕಮೆಂಟ್ ಹಾಕ್ರಿ ಜೈ ಜಗನ್ನಾಥ್ ಅಂತೇಳಿ. ಸೊ ಸ್ಟೇ ಟ್ಯೂನ್ ಆಗಿರಿ. ಈ ವಿಡಿಯೋ ಕಂಟಿನ್ಯೂ ಇರ್ತೈತಿ. ನಾ ಎಲ್ಲೂ ಬಾಯ್ ಅಂತ ಹೇಳಂಗಿಲ್ಲ, ಅಲ್ಲೆಲ್ಲ ಕಟ್ ಮಾಡಿ ಹಾಕ್ತೀನಿ.
ಬಟ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸ್ಟೇ ಟ್ಯೂನ್ ಆಗಿರಿ.